ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸ್ನೇಹಿತರೆ ನೋಡ್ತಾ ಇರ್ಬೋದು 9800 ಜನರೇಟರ್ ಬಂದಿದೆ ಸ್ನೇಹಿತರೆ. ಸೂಪರ್ ಸ್ಟೀಲ್ ಬ್ರ್ಯಾಂಡಲ್ಲಿ 7.5 kV ಬರುತ್ತೆ. ನಿಮಗೆ ಬನ್ನಿ ಕಂಪ್ಲೀಟ್ ಡೀಟೇಲ್ಸ್ ಆ್ಯಂಡ್ ಫಿಟ್ಟಿಂಗ್ಸ್ ಎಲ್ಲ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಎಲ್ಲೂ ಕೂಡ ಮಿಸ್ ಮಾಡಬೇಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ರೆ ಸ್ನೇಹಿತರೆ, ಇದರಲ್ಲಿ ಏನೇನು ಬರುತ್ತೆ ಅಂದರೆ AVR ಸಿಸ್ಟಮ್ ಇದೆ, ಡಿಜಿಟಲ್ ಮೀಟ್ರ್ ಬರುತ್ತೆ, ಸೆಲ್ಫ್ ಸ್ಟಾರ್ಟ್ ಕೂಡ ಅವೈಲಬಲ್ ಇದೆ ನಿಮಗೆ, ಹಾಗೂ ಕರೆಂಟ್ ಬ್ರೇಕರ್ ಇದೆ ನಿಮಗೆ. ಇಲ್ಲಿ ನೋಡ್ತಾ ಇದ್ದೀರಾ ಒಂದೊಂದು ಸಾಕೆಟ್ ಕೂಡ ಡಿಜಿಟಲ್ ಕರೆಂಟ್ ಬ್ರೇಕರ್ ಬರುತ್ತೆ ಸ್ನೇಹಿತರೆ. ಇದು ಇಂಡಸ್ಟ್ರಿಯಲ್ ಸಾಕೆಟ್ ಬರುತ್ತೆ. ಇದು ನೋಡ್ತಾ ಇದ್ದೀರಾ ಟ್ರಿಪ್ ಆಗುತ್ತೆ, MCB ಇರುತ್ತೆ. ಇದರಲ್ಲಿ ಎಲ್ಲ ಥರ ಸೆನ್ಸರ್ಸ್ ಅವೈಲಬಲ್ ಇದೆ. ಬನ್ನಿ ತಿಳಿಸ್ಕೊಡ್ತಾ ಇರ್ತೀನಿ. ಹೇಗೆ ವರ್ಕ್ ಮಾಡೋದು, ಹೇಗೆ ಫಸ್ಟಿಂದ ಸ್ಟಾರ್ಟ್ ಮಾಡೋದು ಕನೆಕ್ಷನ್ ಅಂತ ಕೂಡ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಫಸ್ಟು ನಿಮಗೆ ಬ್ಯಾಟ್ರಿ ಕನೆಕ್ಷನ್ ಕೂಡ ಕೊಟ್ಟಿರಲ್ಲ, ನೋಡ್ತಾ ಇರ್ಬೋದು. ಫಸ್ಟು ಬ್ಯಾಟ್ರಿ ಕನೆಕ್ಷನ್ ಕೊಡೋಣ. ನಿಮಗೆ ಎಲ್ಲ ಟೂಲ್ಸ್ ಕೂಡ ಇದರಲ್ಲೇ ಕೊಟ್ಟಿರ್ತಾರೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಟೂಲ್ಸ್ ಎಲ್ಲ ನಿಮಗೆ ಆಲ್ ಟೂಲ್ಸ್ ಅವೈಲಬಲ್ ಇದರಲ್ಲೇ ಇದೆ. ನೀವು ಯಾವುದೇ ರೀತಿ ಟೂಲ್ಸು ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ನೋಡ್ತಾ ಇದ್ದೀರಾ ಸ್ಕ್ರೂ ಡ್ರೈವರಿಂದ ಹಿಡಿದು ಕೂಡ ಇದೆ. ಇದು ನಿಮಗೆ ಓಪನ್ ಮಾಡ್ಕೊಳ್ಳೋಣ ಬನ್ನಿ, ಬ್ಯಾಟ್ರಿ ಕನೆಕ್ಷನ್ ಕೊಡೋಕ್ಕೆ. ನೋಡಿ ಸ್ನೇಹಿತರೆ, ಕನೆಕ್ಷನ್ನು ಇದನ್ನು ಒಂಚೂರು ಫೈಬರ್ನ ಹಿಂದೆ ಹಾಕಿ ಜಸ್ಟ್ ಇಷ್ಟೇ ಬ್ಯಾಟ್ರಿ ಕನೆಕ್ಷನ್. ನಿಮಗೆ ನೋಡ್ತಾ ಇದ್ದೀರಾ ಈಸಿ ನೋಡಿ. ಒಳಗೆ ಹಾಕಿದ್ರೆ ನೆಟ್ ಇರುತ್ತಲ್ಲ, ನೆಟ್ನ ಇಲ್ಲಿಕ್ಕಿ ಟೈಟ್ ಮಾಡೋದು ಸ್ನೇಹಿತರೆ. ನಿಮಗೆ ನೋಡ್ತಾ ಇದ್ದೀರಾ ಸ್ಕ್ರೂ ಡ್ರೈವರ್ಲಿ ಒಂದು ಕೈಯಲ್ಲಿ ಹಿಡ್ಕೊಂಡೆ ನೋಡಿ ಈ ಥರ ಟೈಟ್ ಮಾಡಿದ್ರೆ, ನೀವೇ ಯಾವುದೇ ರೀತಿ ಜನ್ರೇಟರ್ ತೊಗೊಂಡ್ಮೇಲೆ ಫಿಟ್ಟಿಂಗ್ ಮಾಡೋಕ್ಕೆ ಔಟ್ಸೈಡಿಂದ ಕರಗಿಸ್ಬೇಕು ಅಂತ ಇಲ್ಲವೇ ಇಲ್ಲ ಸ್ನೇಹಿತರೆ. ಎಲ್ಲ ಕಂಪ್ಲೀಟಾಗಿ ನೀವೇ ಫಿಟ್ಟಿಂಗ್ ಕೂಡ ಮಾಡ್ಕೋಬೋದು. ಮೈನಸಿಗೆ ಬ್ಲ್ಯಾಕ್ ಬರುತ್ತೆ, ಆ ಕಡೆ ಯಾವ ಡೈರೆಕ್ಷನಲ್ಲಿರುತ್ತೆ ಅದೇ ಡೈರೆಕ್ಷನಲ್ಲಿ ಕೊಟ್ಕೊಳ್ಳಿ. ನೋಡ್ತಾ ಇದ್ದೀರಾ ಅವೆಲ್ಲ ಬ್ಲ್ಯಾಕ್ ಕೊಟ್ಟೆ, ಇವಾಗ ರೆಡ್ ಕೊಡ್ತಾ ಇದ್ದೀನಿ. ರೆಡ್ ಬಂದುಬಿಟ್ಟು ಪ್ಲಸ್ಸು, ಬ್ಲ್ಯಾಕ್ ಬಂದುಬಿಟ್ಟು ಮೈನಸ್ ಬರುತ್ತೆ ಸ್ನೇಹಿತರೆ. ನಿಮಗೆ ಆಯಿಲ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. 20W40 ಆಯಿಲ್ ಯೂಸ್ ಮಾಡಿ ಸ್ನೇಹಿತರೆ. 20W40 ಒಳ್ಳೆ ಆಯಿಲ್ ಯೂಸ್ ಮಾಡಿ. ಬನ್ನಿ ನೋಡಿ, ಆಯಿಲ್ಲು ನಿಮಗೆ ಇದಕ್ಕೆ 1 ಲೀಟ್ರ್ ಆಯಿಲ್ ಹಿಡಿಯುತ್ತೆ ಸ್ನೇಹಿತರೆ 7.5 kVಗೆ. ನೋಡ್ತಾ ಇರ್ಬೋದು 1 ಲೀಟ್ರ್ ಆಯಿಲ್ ಹಾಕಿದ್ಮೇಲೆ ಕಂಪ್ಲೀಟ್ ಯಾವ ರೀತಿ ಚೆಕ್ ಮಾಡಿಕೊಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ ನೋಡಿ. ಫನಲ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಅವರೇನೆ ನೋಡಿ. ಫನಲ್ ಈ ರೀತಿ ಇನ್ಸರ್ಟ್ ಮಾಡಿ ಅನ್ನಕ್ಕೆ ಹಾಕ್ಕೊಡಿ. 1 ಲೀಟ್ರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ನಿಮಗೆ ಅದು ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಆಗಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದೇ ರೀತಿ ನಿಮಗೆ ಆಯಿಲ್ ಲೆವೆಲ್ ಮೇಂಟೈನ್ ಮಾಡಬೇಕಾಗುತ್ತೆ ನೀವು. ಆಯಿಲ್ ಸೆನ್ಸರ್ ಕೂಡ ಅವೈಲಬಲ್ ಇದೆ ನಮ್ಮದ್ರಲ್ಲಿ. ಆಯಿಲ್ ಏನೋ ಅಕಸ್ಮಾತ್ ನಿಮಗೆ ಡೌನ್ ಆಯಿತು ಅಂದರೆ ಜನ್ರೇಟರು ಸ್ಟಾರ್ಟೇ ಆಗೋಲ್ಲ. ಆ ಫ್ಯೂಚರ್ ಕೂಡ ನಮ್ಮದ್ರಲ್ಲಿ ಇನ್ಕ್ಲೂಡ್ ಆಗಿದೆ. 1 ಲೀಟ್ರ್ ಆಯಿಲ್ ನಮಗೆ ಶಾರ್ಟೇಜ್ ಬಂದಿರೋ ಕಾರಣ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀವಿ. ಅಷ್ಟೇ ಒಂದು 100 ml 200 ml ಅಷ್ಟು ಹಿಡಿಬೋದು ಅಷ್ಟೇ ನಿಮಗೆ. ನೋಡ್ತಾ ಇದ್ದೀರಾ ಆಯಿಲ್ ಆಲ್ರೆಡಿ ಇಲ್ಲಿ ತುದಿ ಗಂಟ ಬಂದಿರುತ್ತೆ ನಿಮಗೆ ನೋಡಿ. ಬನ್ನಿ ಇಲ್ಲಿ ತೋರಿಸ್ಕೊಡ್ತೀನಿ ನಾನು. ಇಲ್ಲಿ ತುದಿ ಗಂಟ ಆಯಿಲ್ ಬರಬೇಕು. ನೋಡಿ ಆಯಿಲ್ ಲೆವೆಲ್ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಇವಾಗ ಆಯಿಲ್ಲು ಎಲ್ಲಿ ಗಂಟ ಬಂದಿದೆ ಅಂದರೆ ನಿಮಗೆ ನೋಡಿ ಇಲ್ಲಿ ಗಂಟ ಆಯಿಲ್ ಬಂದಿದೆ ನೋಡಿ. ಇವಾಗ ನಾನು ಶೇಕ್ ಮಾಡ್ತೀನಿ ನೋಡಿ, ಆಯಿಲ್ ಕಾಣ್ತಾ ಇದೆಯಾ ನಿಮಗೆ? ನೋಡಿ ಇದು ಆಯಿಲ್ ಲೆವೆಲ್ಲು, ಕರೆಕ್ಟ್ ಲೆವೆಲಲ್ಲಿ ಆಯಿಲ್ ಇರಬೇಕು. ಆಯಿಲ್ ಹಾಕಿದ ತಕ್ಷಣ ಕ್ಯಾಪ್ ಹಾಕಿ ಕ್ಲೋಸ್ ಮಾಡಿಬಿಡಿ. ನೋಡಿದ್ರಲ್ವಾ ಆಯಿಲ್ಲು ಇವಾಗ ಕಂಪ್ಲೀಟಾಗಿ ಆಯಿಲ್ ಹಾಕಾಯಿತು. ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತೆ 7.5 kVಯಲ್ಲಿ ನೋಡ್ತಾ ಇದ್ದೀರಾ. ಇದು ಒಂದು ನಿಮಗೆ ಸೇಫ್ಟಿಗೆ ಕೊಟ್ಟಿರ್ತಾರೆ ಇಲ್ಲಿ ನೋಡಿ, ವೈಬ್ರೇಷನ್ಗೆ. ಇದನ್ನು ಫಸ್ಟು ಕಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ. ಕಟ್ ಮಾಡ್ಕೊಂಡಾದ್ಮೇಲೆ ಬನ್ನಿ ಇವಾಗ ಈ ಕಡೆ ತೋರಿಸ್ಕೊಡುತ್ತೆ ನಿಮಗೆ ವೀಲ್ ಸಹ ಕೊಟ್ಟಿದ್ದಾರೆ. ವೀಲ್ ಎಲ್ಲಿ ಫಿಟ್ ಆಗುತ್ತೆ ಅಂದರೆ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ಹೋಲ್ ಕೊಟ್ಟಿದ್ದಾರಲ್ಲ, ಇಲ್ಲಿ ವೀಲ್ ಫಿಟ್ ಆಗುತ್ತೆ ಸ್ನೇಹಿತರೆ ನಿಮಗೆ. ಪ್ಲಸ್ ಹ್ಯಾಂಡಲ್ ಕೂಡ ಬರುತ್ತೆ ನಿಮಗೆ. ನೋಡ್ತಾ ಇದ್ದೀರಾ 2 ಹ್ಯಾಂಡಲ್ ಬರುತ್ತೆ. ಹ್ಯಾಂಡಲ್ ಬಂದು ನಿಮಗೆ ಈ ಕಡೆ ಈ ಹೋಲಲ್ಲಿ ಹ್ಯಾಂಡಲ್ ಕೂಡ ಫಿಟ್ ಆಗುತ್ತೆ. ನೆಕ್ಸ್ಟು 2 ಬುಷ್ ಬರುತ್ತೆ ನಿಮಗೆ. 2 ಬುಷ್ ಬಂದು ನೋಡ್ತಾ ಇದ್ದೀರಾ ಇಲ್ಲಿ ಹೋಲ್ ಇದೆ, ಇಲ್ಲಿ ಕೂರುತ್ತೆ ನಿಮಗೆ. ಯಾವ ರೀತಿ ಕೂರುತ್ತೆ, ಯಾವ ರೀತಿ ಫಿಟ್ಟಿಂಗ್ ಆದಮೇಲೆ ಒಂದು ಇಮೇಜ್ ನಿಮಗೆ ಖಂಡಿತ ಹಾಕ್ಕೊಡ್ತೀನಿ ನಾನು ನಿಮಗೆ. ಬನ್ನಿ ಇವಾಗ ಆಯಿಲೆಲ್ಲ ಆಯಿತು. ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಆಯಿಲ್ ಆದಮೇಲೆ ನೆಕ್ಸ್ಟು ಪೆಟ್ರೋಲ್ ಹಾಕೋಣ ಬನ್ನಿ ನೋಡಿ. ನಾನಿವಾಗ ಇದ್ರ ಫ್ಯೂಲ್ ಟ್ಯಾಂಕ್ ಬಂದುಬಿಟ್ಟು 25 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ನಾನಿವಾಗ ಜಸ್ಟ್ 1 ಲೀಟರ್ ಮಾತ್ರ ಹಾಕ್ತಾಯಿದ್ದೀನಿ. ಏನಕ್ಕೆ ಜಸ್ಟ್ ಇದು ಪ್ಯಾಕಿಂಗಾಗಿ ದೂರ ಹೋಗೋ ಕಾರಣ 1 ಲೀಟರ್ ಮಾತ್ರ ಹಾಕಿ ಚೆಕ್ ಮಾಡ್ತೀನಿ. ಬನ್ನಿ ನೋಡೋಣ. ಇದು ಪ್ಯೂರ್ ಪೆಟ್ರೋಲ್ ಆಗಿರುತ್ತೆ, ಯಾವುದೇ ರೀತಿ ಆಯಿಲ್ ಮಿಕ್ಸ್ ಮಾಡೋಂಗಿಲ್ಲ, ಡೈರೆಕ್ಟ್ ಪ್ಯೂರ್ ಪೆಟ್ರೋಲು. ನಿಮಗೆ ಇದ್ರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 25 ಲೀಟರ್ಸ್ ಬರುತ್ತೆ ಸ್ನೇಹಿತರೆ ನಿಮಗೆ.
ನೋಡಿ ಇವಾಗ ಪೆಟ್ರೋಲ್ ಹಾಕಾಯಿತು. ಪೆಟ್ರೋಲ್ ಹಾಕಾದ್ಮೇಲೆ ನಿಮಗೆ ಇಲ್ಲೇ ಆನು ಆಫ್ ಇರುತ್ತೆ ನಿಮಗೆ, ನೋಡ್ತಾ ಇರ್ಬೋದು. ಇಲ್ಲೇ ನಿಮಗೆ ಆನು ಆಫು ಸಿಂಬಲ್ ಕೊಟ್ಟಿದ್ದಾರೆ, ಪ್ಲಸ್ ಕಾಣ್ತಾ ಇದೆಯಲ್ಲ ಇಲ್ಲಿ ನಿಮಗೆ ಡೌನ್ ಮಾಡ್ಕೊಳ್ಳಿ. ನೋಡಿ ಇವಾಗ ಪೆಟ್ರೋಲ್ ಆನ್ ಆಯಿತು. ನೆಕ್ಸ್ಟು ನಿಮಗೆ ಪೆಟ್ರೋಲ್ ಆನ್ ಆಗಿದ ತಕ್ಷಣ ಇಲ್ಲಿ ಫ್ರಂಟ್ ಸೈಡ್ ಇಲ್ಲಿ ಚೌಕ್ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಆನು ಆಫು ಅಂತ 2 ಸಿಂಬಲ್ ಕೊಟ್ಟಿದ್ದಾರೆ. ಇದನ್ನು ಚೌಕು ಯಾವಾಗಲೂ ನಿಮಗೆ ಆಫಲ್ಲಿರಬೇಕು. ಜನರೇಟರ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಆಫು. ನೋಡಿ ಇವಾಗ ಸೆಲ್ಫ್ ಹೊಡಿತೀನಿ. ನೋಡಿ ಒಂದೇ ಸೆಲ್ಫಿಗೆ ಸ್ಟಾರ್ಟ್ ಆಯಿತು, ನೋಡ್ತಾ ಇದ್ದೀರಾ. ನೋಡಿ ಇದು ಡಿಜಿಟಲ್ ಮೀಟರ್ ಇರೋದ್ರಿಂದ ನಿಮಗೆ 231 ಆ್ಯಮ್ಸ್ ವೋಲ್ಟೇಜ್, 230 ವೋಲ್ಟೇಜ್ ನಿಮಗೆ ಪ್ರೊವೈಡ್ ಮಾಡ್ತಾ ಇದೆ. ನೋಡ್ತಾ ಇದ್ದೀರಲ್ಲ. ಬನ್ನಿ ಒಂದು ಮಷಿನ್ ಕೂಡ ರನ್ ಮಾಡಿ ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ರೀತಿ. ನೋಡಿ ಇವಾಗ ನೋಡ್ತಾ ಇರ್ಬೋದು. ನೋಡಿ ಆಫ್ ಆದಮೇಲೆ ಮತ್ತೆ ಚೌಕ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ರೀಕಾಯಿಲ್ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತ ಕೂಡ ಹಾಗೆ ಒಂದು ಸತಿ ತೋರಿಸ್ಕೊಡ್ತೀನಿ. ನೋಡಿ ಇದರಲ್ಲಿ ಸ್ಟಾರ್ಟು ಆಫ್ ಆನ್ ಅಂತ ಇದೆ. ಇವಾಗ ಮಧ್ಯಕ್ಕೆ ಇಕ್ಕೊಳ್ಳೋಣ. ಆನಿಗೆ ಮಧ್ಯಕ್ಕೆ ಇಕ್ಕೊಂಡು ನಮಗೆ ಚೌಕ್ ಆಫ್ ಮಾಡಿಕೊಂಡು ಕಿಕ್ ಎಳೆಯೋಣ. ನೋಡ್ತಾ ಇದ್ದೀರಾ, ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಯಿತು. ನೋಡಿ ಒಂದೇ ಕಿಕ್ಕಲ್ಲಿ ಸ್ಟಾರ್ಟ್ ಆಯಿತು. ನಿಮಗೆ ವೋಲ್ಟೇಜು ರನ್ನಿಂಗ್ ಇದೆ. ನೋಡಿ ಮಿಷಿನ್ ಆನ್ ಮಾಡಿ ತೋರಿಸ್ಕೊಡ್ತೀನಿ ಇವಾಗ. ಸ್ನೇಹಿತರೆ ಬನ್ನಿ ಇವಾಗ ನಿಮಗೆ ವೆಲ್ಡಿಂಗ್ ಮಾಡಿ ಹೇಗೆ ವರ್ಕ್ ಆಗುತ್ತೆ, ವೆಲ್ಡಿಂಗ್ ಮಿಷಿನ್ ರನ್ ಮಾಡಿ ತೋರಿಸೋಣ. ಬನ್ನಿ ಇವಾಗ ಸ್ಟಾರ್ಟ್ ಮಾಡಿ. ನೋಡಿ ಚೌಕು ಆಫಲ್ಲಿರಲಿ, ಸೆಲ್ಫ್ ಹೊಡಿತಾ ಇದ್ದೀನಿ. ನೋಡಿ ಸ್ಟಾರ್ಟ್ ಆದ ತಕ್ಷಣ ಸೆಲ್ಫ್ ಆಫ್ ಮಾಡಿದೆ. ನೋಡ್ತಾ ಇದ್ದೀರಾ ಕರೆಂಟ್ ಬರ್ತಾ ಇದೆ. ನೋಡಿ ಇವಾಗ ಮಿಷಿನ್ ಆನ್ ಮಾಡೋಣ. ನೋಡಿ ಇದು ಕರೆಂಟ್ ಬ್ರೇಕರ್ ಆಫಲ್ಲಿರುತ್ತೆ ನಿಮಗೆ. ನೋಡಿ ಕರೆಂಟ್ ಬ್ರೇಕರ್ ಆನ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಇವಾಗ ಮಿಷಿನಲ್ಲಿ ಔಟ್ಪುಟ್ ಬರ್ತಾ ಇದೆ ಇಲ್ಲಿ. ನೋಡಿ ಬನ್ನಿ ಇವಾಗ ವೆಲ್ಡಿಂಗು ವೋಲ್ಟೇಜಕ್ಕೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಲ್ವಾ, ಇದು ಬಂದು 230 ಆ್ಯಮ್ಸ್ ವೆಲ್ಡಿಂಗ್ ಮಿಷಿನ್ ನಾನು ಯೂಸ್ ಮಾಡ್ತಾ ಇರೋದು. ನೋಡಿ ಓಲೆ ಬಿಟ್ಬಿಡ್ತಾ ಇದೆ ನಿಮಗೆ ಪ್ಲೇಟಿಗೆ, ಅಷ್ಟು ಪವರ್ ಆಗಿ ನಿಮಗೆ ವೆಲ್ಡಿಂಗ್ ಬರುತ್ತೆ ಸ್ನೇಹಿತರೆ. ನೋಡಿ ಕಮ್ಮಿ ಇಟ್ಕೊತೀನಿ ಬನ್ನಿ ಇವಾಗ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ವೋಲ್ಟೇಜ್ ಬರ್ತಾ ಇದೆ ಅಂತ. ಇದು ಮತ್ತೆ ಇನ್ನೂ ಒಂದು ಹತ್ರ ಬನ್ನಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಇವಾಗ ನಿಮಗೆ 220 ವೋಲ್ಟ್ ಬರ್ತಾ ಇದೆ ಅಲ್ಲ, ಎಷ್ಟು ಆ್ಯಮ್ಸ್ ತೊಗೊಳ್ತಾ ಇರುತ್ತೆ ಅಂತ ಇಲ್ಲೊಂದು ಬಟನ್ ಇದೆ ನಿಮಗೆ. ಈ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನೋಡಿ 53 ಆ್ಯಮ್ಸ್ ತೊಗೊಳ್ತಾ ಇದೆ ನಿಮಗೆ. ಮತ್ತು ಎಷ್ಟು ಮಿನಿಟ್ ರನ್ ಆಗಿದೆ ಅಂತ ಕೂಡ ನಿಮಗೆ ಇಲ್ಲೇ ತೋರಿಸ್ಕೊಡುತ್ತೆ. ಇದು ಡಿಜಿಟಲ್ ಮೀಟರ್ ಅಂತ ಯೂಸು ನಮ್ಮ ಜನರೇಟ್ರಲ್ಲಿ, ಗೊತ್ತಾಯ್ತಲ್ಲ. ನೋಡಿ ಇವಾಗ ನೋಡಿ 0.1 ನಿಮಿಷ ಇವಾಗ ಆಲ್ರೆಡಿ ರನ್ನಿಂಗ್ ತೋರಿಸ್ತಾ ಇದೆ ನಮಗೆ ಇವಾಗ ಜನರೇಟ್ರಲ್ಲಿ. ನೋಡ್ತಾ ಇದ್ದೀರಾ, ಕಾಣ್ತಾ ಇದೆಯಾ ನಿಮಗೆ? 1 ನಿಮಿಷ ರನ್ನಿಂಗ್ ಆಗಿದೆ. ಬನ್ನಿ ನೋಡೋಣ ಇನ್ನೂ ಹೇಗೆ ವರ್ಕ್ ಆಗುತ್ತೆ ಅಂತ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಏನನ್ನ ಇವಾಗ ಓವರ್ಲೋಡ್ ಆಯಿತು ಅಂದ್ರೂ ಜಸ್ಟ್ ನಿಮಗೆ ಈ ಬಟನ್ ಇದೆಯಲ್ಲ, ಈ ಬಟನ್ನು ಟ್ರಿಪ್ ಆಗುತ್ತೆ ನಿಮಗೆ. ಇವಾಗ ಏನೋ ಓವರ್ಲೋಡ್ ಆಯಿತು ಅಂದರೆ ನಿಮಗೆ ನೋಡ್ತಾ ಇರ್ಬೋದು, ಇದು ಒಂದು ಬಟನ್ ಅಷ್ಟೇ ನಿಮಗೆ ಕೂಡ ಟ್ರಿಪ್ ಆಗುತ್ತೆ. ಏನಾನ ನಿಮಗೆ ಎಲ್ಲ ಒಟ್ಟಿಗೆ ಕಟ್ ಆಫ್ ಮಿಷಿನ್ ಓಡಿಸಿದ್ರೆ, ಇನ್ನೂ ಒಂದು ಗ್ರೈಂಡಿಂಗ್ ಮಿಷಿನ್ ಹಾಕ್ಬಿಟ್ರೆ ಜಾಸ್ತಿ ಓವರ್ಲೋಡ್ ಆಗಿ ನಮಗೆ ಆರ್ಮೇಚರನ್ನು ಸುಟ್ಟೋಗೋ ಚಾನ್ಸಸ್ ಆಯಿತು ಅಂದರೆ ಜಸ್ಟ್ ನಿಮಗೆ ಡೈರೆಕ್ಟ್ ಟ್ರಿಪ್ ಆಗುತ್ತೆ. ಆ ರೀತಿ ಕೂಡ ಆಪ್ಷನ್ ಇದೆ ನಮಗೆ. ಇದರಲ್ಲಿ ಎಲ್ಲ ರೀತಿ ಇನ್ಕ್ಲೂಡ್ ಇರುತ್ತೆ ಸ್ನೇಹಿತರೆ. ಆಯಿಲ್ ಸೆನ್ಸರ್ ಆಗಿರ್ಬೋದು, ನಿಮಗೆ ಪ್ರತಿ A to Z ಇಂಥದ್ದಿಲ್ಲ ಅನ್ನೋಂಗಿಲ್ಲ, ಎಲ್ಲ ಕೂಡ ಲೋಡಿಂಗ್ ಇದೆ ಇದರಲ್ಲಿ. ಇದು ಮತ್ತೆ ಬನ್ನಿ ನಿಮ್ಗೆ ಹಿಂದೆ ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿದ್ರಲ್ವಾ, ಇದು ನಮ್ಮ 7.5 kV ಜನರೇಟರ್ ಆಗಿತ್ತು ನಮ್ಮ ಸೂಪರ್ ಸ್ಟೀಲ್ ಬ್ರ್ಯಾಂಡ್ನಲ್ಲಿ. ಇದ್ರದ್ದು ಸ್ನೇಹಿತರೆ ನಿಮಗೆ ಔಟ್ಪುಟ್ ಆ್ಯಮ್ಸ್ ಬಂದ್ಬಿಟ್ಟು 32.6 ಆ್ಯಮ್ಸ್ ನಿಮಗೆ ಔಟ್ಪುಟ್ ಬರುತ್ತೆ. ಇಂಜಿನ್ CCಗೆ ಬರೋದಂದರೆ 458 cc ಇಂಜಿನ್ ಬರುತ್ತೆ. 458 cc ಇಂಜಿನ್ ಹೊಂದಿರುತ್ತೆ ಸ್ನೇಹಿತರೆ. ಇದು ನಿಮಗೆ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. 220 ವೋಲ್ಟೇಜ್ ಪ್ರೊಡ್ಯೂಸ್ ಮಾಡುತ್ತೆ. 7.5 kV ಮ್ಯಾಕ್ಸಿಮಮ್ ಪವರ್ 8000 ವ್ಯಾಟೇಜ್ವರೆಗೂ ನಿಮಗೆ ಪ್ರೊವೈಡ್ ಮಾಡುತ್ತೆ ಸ್ನೇಹಿತರೆ. ಈ ಮಷೀನ್ ಏನಾರ ಬೇಕಂದರೆ ಜನರೇಟರ್ ನಮಗೆ ಕಾಂಟ್ಯಾಕ್ಟ್ ಮಾಡಿ. ವಿನಾಯಕ ಪವರ್ ಟೂಲ್ಸ್ ತುಮಕೂರು, ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಾ ಇರುತ್ತೆ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.